ಮುಖ್ಯ ಕಾರ್ಯದರ್ಶಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಆರ್ ಅಶೋಕ್. ಆ ವಿಚಾರಕ್ಕೆ ಸಿದ್ದು ಮುಂದೆ ಗಲಾಟೆ ಮಾಡಿದ್ರ ವಿಪಕ್ಷ ನಾಯಕ. ಸರ್ಕಾರದಿಂದ ವಿಪಕ್ಷ ನಾಯಕನಿಗೆ ಅವಮಾನ ಆಯ್ತು. ಹಾಗಾದ್ರೆ ಯಾವ ವಿಚಾರಕ್ಕೆ ಆರ್ ಅಶೋಕ್ ಕೂಗಾಡಿದ್ರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯ ರಾಜಕಾರಣದಲ್ಲಿ ಈಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಸರ್ಕಾರಿ ನಿವಾಸ ಹಂಚಿಕೆ ಮಾಡದಿರುವ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಸಮೀಪಿಸುತ್ತಿದ್ರೂ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವ ತಮಗೆ ಇನ್ನೂ ಕೂಡ ಅಧಿಕೃತ ಬಂಗಲೆ ನೀಡಿಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಪತ್ರವನ್ನ ಬರೆದಿರುವಂತಹ ಅವರು ನೇರವಾಗಿಯೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಆರ್ ಅಶೋಕ್. ಹೌದು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಅವರಿಗೆ ತಮಗೆ ಒಂದು ನಿವಾಸವನ್ನು ಕೂಡ ಕಲ್ಪಿಸಿಲ್ಲ ಅಂತಂತೇಳಿ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಂತಹ ಆರ್ ಅಶೋಕ್ ಅವರು ತಮ್ಮ ಬೇಡಿಕೆಯನ್ನ ಸ್ಪಷ್ಟವಾಗಿ ಮಂಡಿಸಿದ್ದಾರೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ನಂಬರ್ 1 ರೇಸ್ ವ್ಯೂ ಕಾಟೇಜ್, ನಂಬರ್ 2 ರೇಸ್ ವ್ಯೂ ಕಾಟೇಜ್ ಅಥವಾ ಕುಮಾರಕೃಪಾ ಪೂರ್ವ ಭಾಗದ ನಂಬರ್ 1 ನಿವಾಸಗಳಲ್ಲಿ ಯಾವುದಾದ್ರೂ ಒಂದನ್ನ ತಕ್ಷಣವಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಆರ್ ಅಶೋಕ್ ಅವರು ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಯಾರು ಕೂಡ ಆರ್ ಅಶೋಕ್ ಅವರಿಗೆ ಮನೆಯನ್ನ ಕೊಡಬೇಕು ಅಂತೇಳಿ ಇಲ್ಲಿವರೆಗೂ ಕೂಡ ಚಿಂತನೆಯನ್ನ ಕೂಡ ಮಾಡಿರ್ಲಿಲ್ಲ. ಸೊ ಇದು ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರಿಗೆ ಸಾಕಷ್ಟು ಅಸಮಾಧಾನ ಕೂಡ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಬಳಿಯೂ ಕೂಡ ನೇರವಾಗಿ ವಾಗ್ವಾದಕ್ಕೆ ಇಳಿದಿದ್ರು. ಜೊತೆಗೆ ಬಾಡಿಗೆ ಭತ್ಯೆ ನಿರಾಕರಣೆಯನ್ನು ಕೂಡ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಒಂದು ಪ್ರತಿಭಟನೆಯ ಒಂದು ಹೊಸ ಹಾದಿಗೆ ನಾಂದಿ ಕೂಡ ಹಾಡಿತ್ತು. ಸರ್ಕಾರದ ಮೌನಕ್ಕೆ ಪ್ರತಿಯಾಗಿ ಆರ್ ಅಶೋಕ್ ಅವರು ವಿಭಿನ್ನವಾಗಿ ಪ್ರತಿಭಟಿಸಲು ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ತಮಗೆ ತಕ್ಷಣವೇ ನಿವಾಸ ಹಂಚಿಕೆ ಮಾಡದಿದ್ರೆ ಸರ್ಕಾರದಿಂದ ನೀಡಲಾಗುವ ಮನೆ ಬಾಡಿಗೆ ಭತ್ಯೆಯನ್ನು ಕೂಡ ಏಪ್ರಿಲ್ ತಿಂಗಳಿನಿಂದ ನಾನು ಪಡೆಯುವುದಿಲ್ಲ ಹೀಗಂತ ಘೋಷಣೆ ಕೂಡ ಮಾಡಿದ್ದಾರೆ. ಸೌಲಭ್ಯಗಳನ್ನು ನಿರಾಕರಿಸುವ ಮೂಲಕ ಸರ್ಕಾರದ ಮಲತಾಯಿ ಧೋರಣೆಯನ್ನ ಜನರ ಮುಂದೆ ಇಡಲು ಅವರು ಈಗ ನಿರ್ಧಾರ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎದುರೇ ಅಸಮಾಧಾನವನ್ನ ಸ್ಫೋಟಗೊಳಿಸಿದಂತಹ ಆರ್ ಅಶೋಕ್ ಅವರು ಇತ್ತೀಚೆಗೆ ವಿಧಾನಸೌಧದಲ್ಲಿ ನಡೆದಂತಹ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಆಯ್ಕೆ ಸಮಿತಿಯ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಆರ್ ಅಶೋಕ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಬಂಗಲೆ ನೀಡಲು ನಿಮ್ಮ ಸರ್ಕಾರಕ್ಕೆ ಸಾಧ್ಯವೇ ಇಲ್ವಾ? ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತಂತೇಳಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಪ್ರಶ್ನೆ ಮಾಡಿದ್ದಾರೆ. ಸೌಜನ್ಯಕ್ಕಾದ್ರೂ ನಿವಾಸ ನೀಡುವ ಶಿಷ್ಟಾಚಾರವನ್ನ ಸರ್ಕಾರ ಮರೆತು ಬಿಟ್ಟಿದೆ ಅಂತ ಹೇಳಿ ಕಿಡಿಕಾರಿದ್ರು. ಅದು ಕೂಡ ಸಿದ್ದರಾಮಯ್ಯ ಅವರ ಮುಂದೆ ನೇರವಾಗಿ ಅವರು ವಾಗ್ವಾದಕ್ಕೆ ಇಳಿದು ಬಿಟ್ಟಿದ್ರು. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಕೂಡ ಏನು ಒಬ್ಬ ಅಪೋಸಿಷನ್ ಲೀಡರ್ಗೆ ಒಂದು ಮನೆಯನ್ನ ಕೊಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮ್ಗೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಶಿಷ್ಟಾಚಾರ ಮತ್ತು ಇತಿಹಾಸದ ಉಲ್ಲೇಖ ಕೂಡ ಮಾಡಿದ್ರು. ಸಾಮಾನ್ಯವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿಗೆ ಸಚಿವ ದರ್ಜೆಯ ಸ್ಥಾನಮಾನವಿರುತ್ತದೆ ಮತ್ತು ಅವರಿಗೆ ಸುಸಜ್ಜಿತವಾದಂತಹ ಒಂದು ಸರ್ಕಾರಿ ಬಂಗಲೆ ನೀಡುವುದು ಸಂಪ್ರದಾಯ ಕೂಡ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕುಮಾರಕೃಪಾ ರಸ್ತೆಯ ಬಂಗಲೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಪ್ರಸ್ತುತ ಆ ಬಂಗಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಸವಿದ್ದಾರೆ. ಆರ್ ಅಶೋಕ್ ಅವರು ಬೇರೆ ಮನೆಗಳನ್ನ ಕೇಳುತ್ತಿದ್ರು ಕೂಡ ಸರ್ಕಾರ ಅವುಗಳನ್ನ ನೀಡಲು ಹಿಂದೇಟು ಹಾಕುತ್ತಿರುವುದು ರಾಜಕೀಯ ಜಿದ್ದಾಜಿದ್ದಿಗೆ ಈಗ ಸಾಕ್ಷಿಯಾಗಿರುವಂತಹದ್ದು. ಸದ್ಯ ಆರ್ ಅಶೋಕ್ ಅವರು ಜಯನಗರದಲ್ಲಿರುವಂತಹ ತಮ್ಮ ಸ್ವಂತ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ.
ಅಧಿಕೃತ ಕೆಲಸ ಕಾರ್ಯಗಳಿಗೆ ಮತ್ತು ಭೇಟಿ ನೀಡುವ ಜನರಿಗೆ ಸ್ಥಳಾವಕಾಶದ ಕೊರತೆ ಎದುರಾಗಿದೆ. ಹೀಗಂತ ಆರ್ ಅಶೋಕ್ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅವರು ಅಂದ್ರೆ ಸರ್ಕಾರ ಆರ್ ಅಶೋಕ್ ಅವರಿಗೆ ಮನೆಯನ್ನ ಕೊಟ್ಟಿಲ್ಲ. ಈಗ ಆರ್ ಅಶೋಕ್ ಅವರು ನೀಡಿರುವ ಎಚ್ಚರಿಕೆಗೆ ಸರ್ಕಾರ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಮತ್ತು ಮುಖ್ಯ ಕಾರ್ಯದರ್ಶಿಗಳು ಈ ಸಮಸ್ಯೆಯನ್ನ ಬಗೆಹರಿಸ್ತಾರ ಇಲ್ವಾ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿರುವಂತಹದ್ದು. ಎಸ್, ಇದು ಸಣ್ಣ ಮ್ಯಾಟರ್ನೇ, ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಿರುವಂತಹದ್ದು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಪೋಸಿಷನ್ ಪಾರ್ಟಿಲಿ ಇದ್ದಂತಹ ಸಂದರ್ಭದಲ್ಲಿ, ಬಿಜೆಪಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಅಂದ್ರೆ ಅಪೋಸಿಷನ್ ಪಾರ್ಟಿಯಲ್ಲಿ ಯಾರಿದ್ರು ಅವರಿಗೆ ಏನೋ ಒಂದು ಬಂಗ್ಲೆಯನ್ನ, ಸರ್ಕಾರದ ಬಂಗ್ಲೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಬಿಜೆಪಿಯ ವಿರೋಧ ಪಕ್ಷದವರಿಗೆ ಈಗ ಒಂದು ಬಂಗ್ಲೆಯನ್ನು ಕೂಡ ಕೊಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇರುವಂತದ್ದು. ಇದು ಯಾಕೆ ಅನ್ನೋದು ಕೂಡ ಆರ್ ಅಶೋಕ್ ಅವರ ಪ್ರಶ್ನೆ ಕೂಡ ಆಗಿರುವಂತದ್ದು. ಎಸ್, ಇದು ಕೂಡ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಯಾಕೆಂತಂದ್ರೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿದ್ದಾರೆ. ಸೊ ಅವರಿಗೆ ಏನು ಒಂದು ಸಂಪುಟ ದರ್ಜೆ ಸಚಿವ ದರ್ಜೆಯ ಒಂದು ಸ್ಥಾನಮಾನ ಕೂಡ ಇರುತ್ತೆ. ಸೊ ಅವರಿಗೆ ಬಂಗ್ಲೆನ ಕೊಡ್ಲೇಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಯಾಕೆ ಈ ರೀತಿಯಾಗಿ ಅವ್ರಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಗೊತ್ತಿಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆಯುತ್ತೆ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.